ಸಕ್ಕರೆ ನಾಡಿಗೆ ಮೋದಿ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆದಿಚುಂಚನಗಿರಿ ಮಠಕ್ಕೆ ಮೋದಿ ಭೇಟಿ ಕೊಡ್ತಾರೆ. ಇವತ್ತು ಬೆಳಗ್ಗೆ 10:05 HL ಏರ್ಪೋರ್ಟಿಗೆ ಬರ್ತಾರೆ. ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಆದಿಚುಂಚನಗಿರಿಗೆ ಪ್ರಯಾಣ ಮಾಡ್ತಾರೆ. 10:50 ಸುಮಾರಿಗೆ ಆದಿಚುಂಚನಗಿರಿಯ ತಪೋವನ ಹೆಲಿಪ್ಯಾಡ್ಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಕಾರ್ನಲ್ಲಿ ಅವರು ಮಠಕ್ಕೆ ಹೋಗ್ತಾರೆ. ಮೊದಲು ಈ ಗೋರಕ್ಷಕನಾಥರು ತಪಸ್ಸು ಮಾಡಿದಂಥ ಜ್ವಾಲಾಪೀಠ ಅದನ್ನು ದರ್ಶನ ಮಾಡ್ತಾರೆ. ಅದಾದ ನಂತರ ಕಾಲಭೈರವೇಶ್ವರ ಸ್ವಾಮಿಗೆ ಮೋದಿ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಬೆಳಗ್ಗೆ 11 ಗಂಟೆಗೆ ಶ್ರೀ ಗುರು ಭೈರವೈಕ್ಯ ಮಂದಿರ ಅದು ಲೋಕಾರ್ಪಣೆ ಆಗುತ್ತೆ. ಭಾಳ ಅದ್ಭುತವಾಗಿ ಬಂದಿದೆ ಮಂದಿರ. ಕಳೆದ ಬಾರಿ ನಾನು ಹೋದಂಥ ಸಂದರ್ಭದಲ್ಲಿ ಇನ್ನೂ ವರ್ಕ್ ನಡೀತಾ ಇತ್ತು, ನೋಡಿದೆ. ಬಹಳ ಬ್ಯೂಟಿಫುಲ್ ಆಗಿದೆ. ಬಹುಶಃ ಏನು ಅಂದರೆ ಈ ನಿರ್ಮಲಾನಂದ ಶ್ರೀಗಳ ಆ ದೂರದೃಷ್ಟಿ ಜೊತೆಗೆ ಗುರುವಿನ ಬಗ್ಗೆ ಇದ್ದಂಥ ಅವರ ಶ್ರದ್ಧೆ ಅದರಲ್ಲಿ ಎದ್ದು ಕಾಣುತ್ತೆ. ಯಾಕಂದರೆ ಇದೆಲ್ಲದರ ಜವಾಬ್ದಾರಿಯನ್ನು ಅವ್ರು ಕೊಟ್ಟಿದ್ದು ಅರುಣ್ ಯೋಗಿರಾಜ್ ಅವರಿಗೆ. ಅರುಣ್ ಯೋಗಿರಾಜು ಕೂಡ ಭಾಳ ಅದ್ಭುತವಾದಂಥ ಮೂರ್ತಿನ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ನಾನು ಕಳೆದ ಬಾರಿ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೆ. ನಾನು ಅವರ ಮನೆಗೆ ಭೇಟಿ ಕೊಟ್ಟಿದ್ದೆ. ಅವ್ರು ವರ್ಕ್ ಮಾಡ್ತಾರಲ್ಲ ಆ ಪ್ಲೇಸಲ್ಲಿ. ಗುರುಗಳು ಎದ್ದು ಬರ್ತಾರೇನೋ ಅನ್ನೋ ರೀತಿಯಲ್ಲಿದೆ. ಅಷ್ಟು ಚೆನ್ನಾಗಿ ಮೂರ್ತಿ ಮಾಡಿದ್ದಾರೆ.